ಕರ್ನಾಟಕದಲ್ಲಿ ಕನ್ನಡ ಮಾತೆ ಭುವನೇಶ್ವರಿಗೆ ಸಮರ್ಪಿತವಾಗಿರುವಂತಹ ಏಕೈಕ ದೇವಾಲಯ ಉತ್ತರ ಕನ್ನಡದ ಸಿದ್ದಾಪುರದ ಭುವನಗಿರಿಯಲ್ಲಿದೆ. ಭುವನೇಶ್ವರಿ ದೇವಿಯ ಆರಾಧನೆಗೆ ಮೀಸಲಾಗಿರುವ ಕನ್ನಡಿಗರ ಹೆಮ್ಮೆಯ ಸಂಕೇತವಾಗಿ ನಿಂತಿರುವಂತಹ ಈ ದೇವಾಲಯಕ್ಕೆ ತನ್ನದೇ ಆದಂತಹ ಭವ್ಯ ಇತಿಹಾಸವಿದೆ. ವಿಜಯನಗರದ ಮಾಂಡಲಿಕರಾಗಿದ್ದ ಬೆಳಗೆರಸರು 1470ರಿಂದ 1764ರವರೆಗೆ ಈ ಪ್ರದೇಶವನ್ನು ಆಳ್ತಾ ಇರ್ತಾರೆ. ಇವರ ಪರಂಪರೆಯಲ್ಲಿ ಬಂದ ಇಮ್ಮಡಿ ಸೋಮಶೇಖರ ನಾಯಕರ ಮಕ್ಕಳಾದಂತಹ ಭದ್ರಗೋಪಾಲರು ಮತ್ತು ಬಸವೇಂದ್ರರ ಕಾಲದಲ್ಲಿ ಈ ದೇವಾಲಯ ನಿರ್ಮಾಣಗೊಂಡಿತು ಎಂಬುದು ಇಲ್ಲಿನ ಇತಿಹಾಸ. ಬೆಳಗೆರಸ ಬಸವೇಂದ್ರರು ನಿರ್ಮಿಸಿದರು ಎನ್ನಲಾದ ಈ ಬೃಹದಾಕಾರದ ಪುಷ್ಕರಣಿಯಲ್ಲಿ ಪ್ರತಿ ವರ್ಷ ಕಾರ್ತಿಕ ಹುಣ್ಣಿಮೆ ಎಂದು ತೆಪ್ಪೋತ್ಸವ ನಡೆಯುತ್ತೆ. ನೀರಿನ ಮೇಲೆ ಅಲಂಕರಿಸಿದ ತೆಪ್ಪ, ಅದರ ಮೇಲೆ ತಾಯಿ ಭುವನೇಶ್ವರಿ ದೇವಿಯ ಉತ್ಸವ ಮೂರ್ತಿ, ಸುತ್ತಲೂ ಬೆಳಗುವಂತಹ ದೀಪಗಳು, ನೀರಿನಲ್ಲಿ ಮೂಡುವ ಆ ಪ್ರತಿಬಿಂಬ ಶತಮಾನಗಳ ಭಕ್ತಿ ಅನುಭವವನ್ನು ನೀಡುತ್ತೆ. ಇನ್ನು ಮಾಘ ಹುಣ್ಣಿಮೆಯ ದಿನ ನಡೆಯುವಂತಹ ಮಹಾರಥೋತ್ಸವದಲ್ಲಿ ತಾಯಿ ಭುವನೇಶ್ವರಿ ರಥಾರೂಢಳಾಗಿ ಭಕ್ತರ ಜಯಘೋಷದ ನಡುವೆ ಕನ್ನಡಿಗರನ್ನು ಹರಿಸ್ತಾಳೆ. ಕಾಲದ ಹೆಜ್ಜೆಗುರುತುಗಳನ್ನು ಹೊತ್ತು ತನ್ನ ಪರಂಪರೆಯನ್ನು ಕಾಪಾಡಿಕೊಂಡು ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿರುವಂತಹ ಭುವನಗಿರಿ ಇಂದು ಸರ್ಕಾರದ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಪರಂಪರೆಯನ್ನು ಉಳಿಸುವುದು ಕೇವಲ ಸರ್ಕಾರದ ಜವಾಬ್ದಾರಿ ಅಲ್ಲ, ಅದನ್ನು ಉಳಿಸುವಂತೆ ಪ್ರಶ್ನಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ಇದು ಕೇವಲ ಒಂದು ದೇವಾಲಯದ ಕಥೆಯಲ್ಲ, ಕನ್ನಡಿಗರ ಹೆಮ್ಮೆಯ ಕಥೆ.